ಸೊ ಎಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ A to Z ಹೇಳ್ಕೊಡ್ತೀನಿ ಯಾವ ರೀತಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡೋದು, ನಾವು ವಿಶ್ ಲಿಂಕ್ ಕ್ರಿಯೇಟರ್ ಹೇಗೆ ಆಗೋದು, ಹಾಗೆ ಇದಕ್ಕೆ ಎಷ್ಟು ಫಾಲೋವರ್ಸ್ ಬೇಕಾಗ್ಬೋದು, ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನ ಇಲ್ಲಿ ನಾವು ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಆಟೋ ಲಿಂಕನ್ನು ಹೇಗೆ ಹಾಕೋದು, ಅಥವಾ ನಾವು ಒಂದು ಸ್ಟೋರಿಗೆ ಹಾಕ್ತೀವಿ ಅಂದರೆ ಲಿಂಕನ್ನು ಹೇಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಆ್ಯಂಡ್ ಯಾವ ಪ್ರಾಡಕ್ಟಿಗೆ ಯಾವ ಆ್ಯಪ್ಗಳಲ್ಲಿ ಎಷ್ಟೆಷ್ಟು ಕಮಿಷನ್ಸ್ಗಳು ನಮಗೆ ಸಿಗ್ತಾ ಇದೆ, ಆ ಪ್ರಾಡಕ್ಟ್ ಮೇಲೆ ಎಷ್ಟು % ಕಮಿಷನ್ಗಳು ಸಿಗ್ತಾ ಇದೆ, ಇದ್ರ ಬಗ್ಗೆ A to Z ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಫುಲ್ ಇಂಟ್ರೆಸ್ಟಿಂಗ್ ಟಾಪಿಕ್ನ ಜೊತೆ ಬಂದಿದ್ದೀನಿ. ಸೊ ವಿಷಯನ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನನ್ನ ಪೇಜ್ಗೆ ಯಾರೆಲ್ಲ ಹೊಸಬ್ರಿದ್ದೀರಾ, ಹೋಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ. ಹೋಪ್ ಸಬ್ಸ್ಕ್ರೈಬ್ ಆಗಿದೆ ಅಂತ ಅಂದ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೊಗೊಂಡು ಬಂದಿರೋದು ತುಂಬ ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್, ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಇರೋ ಅಂಥ ವಿಷಯ ಅದು. ಸೊ ಎಸ್, ನಾನಿವತ್ತು ಯಾವ ಟಾಪಿಕ್ ಜೊತೆಗೆ ಬಂದಿದ್ದೀನಿ ಅನ್ನೋದನ್ನ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡಿರ್ತೀರ. ಎಸ್, ವಿಶ್ ಲಿಂಕ್ ಎಲ್ಲಿ ನೋಡಿದ್ರು ಅಷ್ಟೇ ತುಂಬ ಜನ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮತ್ತು ವಿಶ್ ಲಿಂಕ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಇದೆ. ಪ್ರತಿಯೊಂದು ಕಂಟೆಂಟ್ ಕ್ರಿಯೇಟರ್ಸು ಕೂಡ ಇದನ್ನು ಮಾಡಿಕೊಂಡು ದುಡ್ಡನ್ನ ಗಳಿಸ್ತಾ ಇದ್ದಾರೆ. ಸೊ ಇದಕ್ಕೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಸರ್ಟಿಫಿಕೇಟ್ ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಫೋನ್ ಇದ್ದು, ನಿಮ್ಮ ಹತ್ರ ಸ್ವಲ್ಪ ಟೈಮ್ ಇದ್ದರೆ ಸಾಕು. ಓಕೆನಾ? ಆರಾಮಾಗಿ ಇದರಲ್ಲಿ ನಾವು ದುಡಿಬೋದು. ಓಕೆ, ಯಾವ ರೀತಿ ದುಡಿಬೋದು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎಲ್ಲೆಲ್ಲ ಸಾಧ್ಯನೋ ಅಲ್ಲಿ ಎಲ್ಲ ಕಡೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಹಾಗೆ ವಿಶ್ ಲಿಂಕ್ ಬಗ್ಗೆ ತುಂಬ ಜನ ಸಾವಿರಾರು ರೂಪಾಯಿ ಪೇಮೆಂಟ್ನ ತೊಗೊಂಡು ಹೇಳ್ಕೊಡ್ತಾ ಇದ್ದಾರೆ. ನಾನು ನಿಮಗೆ ಇಲ್ಲಿ ಫ್ರೀಯಾಗಿಯೇ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. 100% ನೀವು ಇದರಲ್ಲಿ ಅರ್ನಿಂಗ್ಸ್ನ ನೋಡ್ಬೋದು. ಓಕೆನಾ? ನಾವು ಈ ಒಂದು ವಿಶ್ ಲಿಂಕ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಹೇಳ್ಬಿಡ್ತೀನಿ. ವಿಶ್ ಲಿಂಕ್ ಅನ್ನೋದು ನಾವಿಲ್ಲಿ ಸುಮಾರು ಬ್ರ್ಯಾಂಡ್ಗಳ ಜೊತೆ 15+ ಬ್ರ್ಯಾಂಡ್ಗಳ ಜೊತೆ ನಾವಿಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡಿ ಕಮಿಷನ್ ರೂಪದಲ್ಲಿ ನಾವಿಲ್ಲಿ ಇನ್ಕಮ್ನ ನೋಡ್ಬೋದು. ಓಕೆನಾ? ನಿಮಗೆ ಗೊತ್ತಿರೋ ಆ್ಯಪ್ಗಳ ಬಗ್ಗೆನೇ ಹೇಳೋದಾದರೆ ಮಿಂತ್ರ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಅಥವಾ ನೈಕಾ ಆಗಿರ್ಬೋದು, ಪರ್ಪಲ್ ಆಗಿರ್ಬೋದು, ಈ ರೀತಿ ತುಂಬ ಈ ರೀತಿ ತುಂಬ ಆ್ಯಪ್ಗಳ ಜೊತೆ ನಾವು ಇನ್ಕಮ್ನ ನೋಡ್ಬೋದು ಅಫಿಲಿಯೇಟಿಂಗ್ ರೂಪದಲ್ಲಿ. ಓಕೆನಾ? ಇಲ್ಲಿ ನಮಗೆ ಕಮಿಷನ್ ಎಷ್ಟು ಸಿಗ್ಬೋದು ಅಂತ ಅಂದರೆ 5% ಇಂದ 25% ನಮಗೆ ಇಲ್ಲಿ ಕಮಿಷನ್ ಸಿಗುತ್ತೆ. ಆ್ಯಂಡ್ ಒಂದೊಂದು ಪ್ರಾಡಕ್ಟಿಗೆ ಒಂದೊಂದು ರೀತಿ ಕಮಿಷನ್ ಸಿಗುತ್ತೆ. ನೀವು ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡ್ತಾ ಇರ್ಬೋದು. ಈಗ ಬೆಳಿಗ್ಗೆ ಇದ್ದರೆ ಅಫಿಲಿಯೇಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಈ ಡ್ರೆಸ್ ನನ್ನ ಆ ಆ್ಯಪಿಂದ ಬೈ ಮಾಡಿದ್ದು, ಲಿಂಕ್ ಬೇಕಿದ್ರೆ ತೊಗೊಳ್ಳಿ, ಈ ಆ್ಯಪಿಂದ ಬೈ ಮಾಡಿದ್ದು, ಲಿಂಕ್ ಬೇಕಿದ್ರೆ ತೊಗೊಳ್ಳಿ. ತುಂಬ ಜನ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋರು ಏನು ಅಂದ್ಕೊಳ್ತಾರೆ, ಓಕೆ ಏನೋ ಮಾಡ್ತಾ ಇದ್ದಾರೆ, ಕಂಟೆಂಟ್ ಕ್ರಿಯೇಟರ್ ಅಲ್ವಾ, ಸೊ ಲೈಕ್ಗೋ ವ್ಯೂಸ್ಗೋ ಏನೋ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತಾರೆ. ಕೆಲವ್ರಿಗೆ ಏನು ಅಂದ್ಕೊಳ್ತಾರೆ, ಓಕೆ ನಮಗೇನು ಕಲೆಕ್ಷನ್ಸ್ ಸಿಗ್ತಾ ಇದೆ, ಇವೆಲ್ಲ ನಾವು ಹುಡುಕಕ್ಕೆ ಆಗ್ತಾ ಇರಲಿಲ್ಲ ಈ ಡ್ರೆಸ್ಗಳನ್ನ, ಅವ್ರು ಹುಡುಕೊಟ್ಟಿದ್ದಾರೆ, ನಮಗೆ ನನಗೆ ಡ್ರೆಸ್ ಇಷ್ಟ ಆಯಿತು, ಲಿಂಕ್ ಅಂತ ಕಾಮೆಂಟ್ ಮಾಡಿಬಿಟ್ಟು ನಾನು ತೊಗೊಳ್ತೀನಿ ಅಂತ. ಬಟ್ ನೀವು ತೊಗೊಳ್ಳೋ ಒಂದು ಪ್ರಾಡಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಒಂದು 400 ರೂಪೀಸ್ ಕುರ್ತಾ ಸೆಟ್ ಅಂತ ಅಂದ್ಕೊಳ್ಳೋಣ, ಜಸ್ಟ್ 400 ರೂಪೀಸ್, 10% ಕಮಿಷನ್ ಅಂತ ಅಂದರೆ ಅವರಿಗೆ ಆಲ್ಮೋಸ್ಟ್ 30 to 40 ರೂಪೀಸ್ ಸಿಗುತ್ತೆ. ಜಸ್ಟ್ ನೀವೊಬ್ಬರು ಬೈ ಮಾಡೋದ್ರಿಂದ ನಿಮ್ಮ ಥರ ಒಂದು 500 ಜನ ಬೈ ಮಾಡಿಬಿಟ್ರೆ ಅವರಿಗೆ ಒಂದು ಬಲ್ಕ್ ಅಮೌಂಟೇ ಸಿಗುತ್ತೆ ಅಲ್ವಾ? ಸೊ ತುಂಬ ಜನ ಮನೆಯಲ್ಲಿ ಫ್ರೀಯಾಗಿ ಇರ್ತಾರೆ, ಅಥವಾ ತುಂಬ ಜನಕ್ಕೆ ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ. ಅವರಿಗೆ ಏನಾದರೂ ಪೇ ಮಾಡಿ ಎಲ್ಲ ಕ್ಲಾಸ್ ತೊಗೊಂಡು ಅಥವಾ ಇನ್ಫಾರ್ಮೇಷನ್ನ ತೊಗೊಂಡು ಕಲಿಯೋಕ್ಕಾಗಲ್ಲ. ಸೊ ಅದಕ್ಕೆ ಜಾಯಿನ್ ಆಗದಿರೋರು ಕೂಡ ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತುಂಬ ಅಲ್ಲ ಅಂತಂದರೂ ಮನೇಲೇ ಇರೋ ನೀವು ನಿಮ್ಗಳನ್ನ ಖರ್ಚು ನೋಡ್ಕೊಳ್ಳೋ ಅಷ್ಟಾದ್ರೂ ಇದರಲ್ಲಿ ಇನ್ಕಮ್ನ ತೊಗೊಳ್ಳೋ ಹಾಗಾಗಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್. ಮೊದಲಿಗೆ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಂಡು ಇದಾದಮೇಲೆ wishling.com ಅನ್ನೋದನ್ನು ಸರ್ಚ್ ಮಾಡ್ಕೊಳ್ಳೋಣ. ನಮಗೆ ಇಲ್ಲಿ ತೋರಿಸ್ತಾ ಇರೋಂಥ ಫಸ್ಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ಕೆಳಗಡೆ ವಿಶ್ಲಿಂಗ್ ಜಾಯಿನ್ ಆಗೋದಕ್ಕೆ ಆಪ್ಷನ್ನ ತೋರಿಸುತ್ತೆ. ಓಕೆನಾ?
ನಾನಿಲ್ಲಿ ಸೈನಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೈನಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಿಶ್ ಲಿಂಕ್ ಆ್ಯಪ್ ಮೀನ್ಸ್ ವಿಶ್ ಲಿಂಕ್ ಅನ್ನೋ ವೆಬ್ಸೈಟು ಓಪನ್ ಆಗುತ್ತೆ. ಅದು ಓಪನ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ನೀವು ಲಾಂಗ್ ಬ್ಯಾಕ್ ಹೊಡೆಯೋದಾಗಲಿ ಅಥವಾ ಸ್ವೈಪ್ ಮಾಡೋದಾಗಲಿ ಮಾಡಬಾರ್ದು, ಓಕೆನಾ. ಅದು ಸ್ವಲ್ಪ ಸ್ಲೋ ಆಗಿಯೇ ಓಪನ್ ಆಗೋದು. ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಇಲ್ಲಿ ನಮ್ಮ ನಂಬರ್ನ ಕೇಳ್ತಾ ಇದೆ. ಇಲ್ಲಿ ನಂಬರ್ನ ಹಾಕ್ಕೊಳ್ಳೋಣ. ಸೊ ನಿಮ್ಮ ನಂಬರ್ನ ಹಾಕಿ ಗೆಟ್ ಸ್ಟಾರ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ನಮಗೆ ನಾವು ಯಾವ ಸೋಷಿಯಲ್ ಮೀಡಿಯಾನ ಕನೆಕ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮಾ, ಯೂಟ್ಯೂಬಾ, ಫೇಸ್ಬುಕ್ಕಾ ಅಥವಾ ಟೆಲಿಗ್ರಾಮಾ ಆ್ಯಪ್ ಅನ್ನೋದನ್ನು ತೋರಿಸುತ್ತೆ. ನಾನಿಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹೇಗೆ ಟ್ಯಾಗ್ ಮಾಡ್ಕೊಳ್ಳೋದು ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ಹೇಗೆ ನಾವು ಲಾಗಿನ್ ಆಗೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ. ಫಸ್ಟು ನಾನು ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇನ್ಸ್ಟಾಗ್ರಾಮ್ನ ನಾವು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಥವಾ ಲಾಗಿನ್ ಆಗೋದು ಇನ್ಸ್ಟಾಗ್ರಾಮ್ ಮೂಲಕ ಹೇಗೆ ಅನ್ನೋದನ್ನು ಅಲ್ಲೇ ಆ್ಯಕ್ಚುಲಿ ತೋರಿಸ್ತಾ ಇದೆ. ನಾವಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಬೇಕು. ಹಾಕಿ ಸೆಲೆಕ್ಟ್ ಮಾಡಿ ಅಥವಾ ಓಕೆ ಕೊಟ್ಟಿದ ತಕ್ಷಣ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಅಲೋನ ಕೇಳುತ್ತೆ. ಅಲೋನ ಮಾಡಬೇಕು ಅಂತ ಹೇಳಿ ಅಲ್ಲೇ ಆಲ್ರೆಡಿ ಅವರೇ ತೋರಿಸ್ತಾ ಇದ್ದಾರೆ. ಸೊ ಎಸ್, ಇದು ಕಂಪ್ಲೀಟ್ ಆ ಪಿಂಕ್ ಲೈನ್ ಏನು ಬರ್ತಾ ಇದೆ ಅಲ್ವಾ, ಇನ್ಸ್ಟಾಗ್ರಾಮ್ ವಿತ್ ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ, ಅದು ಕಂಪ್ಲೀಟ್ ಆದಮೇಲೆ ನಮ್ಮದು ತೋರಿಸುತ್ತೆ. ಅದಕ್ಕೆ ಮುಂಚೆನೇ ನೀವು ಬ್ಯಾಕ್ ಹೊಡೆಯೋದಾಗಲಿ ಸ್ವೈಪ್ ಮಾಡೋದಾಗಲಿ ಅದೇನು ಕೂಡ ಮಾಡಬಾರ್ದು, ಓಕೆನಾ. ಅಲ್ಲಿ ಕಂಟಿನ್ಯೂ ವಿತ್ ಇನ್ಸ್ಟಾಗ್ರಾಮ್ ಅಂತ ಏನಿದೆ ಅದು ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನೋ. ಆಗಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು, ಓಕೆನಾ. ಅದು ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ನ ನಾವು ಕ್ರೋಮ್ ಅಥವಾ ಬ್ರೌಸರಲ್ಲಿ ಓಪನ್ ಮಾಡ್ಕೋಬೋದು. ನಾನಿಲ್ಲಿ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಕ್ರೋಮ್ ಮೂಲಕ ನನಗೆ ಈ ವೆಬ್ಸೈಟ್ ಲಾಗಿನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆನಾ. ಸೊ ಕ್ರೋಮಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಯೂಸರ್ ನೇಮ್ ಪಾಸ್ವರ್ಡ್ನ ಕೇಳ್ತಾ ಇದೆ. ಕರೆಕ್ಟಾಗಿ ಹಾಕಿ ಲಾಗಿನ್ ಆಗಿ. ಕೆಲವರು ಎರಡೆರಡು ಯೂಸ್ ಮಾಡ್ತಾ ಇರ್ತಾರೆ, ಓಕೆನಾ. ಕೆಲವರು ಎರಡೆರಡು ಅಕೌಂಟ್ ಇಟ್ಕೊಂಡಿರ್ತಾರೆ. ನೀವು ಯಾವ ಅಕೌಂಟ್ ಥ್ರೂ ನೀವು ಆಟೋ ಲಿಂಕನ್ನ ಮಾಡ್ಕೋಬೇಕು, ಆಟೋಮೆಟಿಕ್ ಲಿಂಕ್ ಹೋಗೋ ಥರ ಇಟ್ಕೊಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ನೀವು ಕರೆಕ್ಟಾಗಿ ಲಾಗಿನ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಲಾಗಿನ್ ಆದಮೇಲೆ ಮತ್ತೆ ಲಾಗೌಟ್ ಆಗೋದು ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ, ಓಕೆನಾ. ಕೆಲವೊಬ್ಬರಿಗೆ ಒಂದು ಸಲನೂ ಕೂಡ ಅದು ಲಾಗಿನ್ ತೊಗೊಳ್ತಾನೆ ಇರಲ್ಲ. ಸೊ ಹಾಗಾಗಿ ಕರೆಕ್ಟಾಗಿ ಲಾಗಿನ್ ಮಾಡಿ. ಲಾಗಿನ್ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ನಮ್ಮದೊಂದಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ. ನಿಮ್ಮ ನೇಮ್ ಏನು, ನೀವು ಮೇಲಾ ಫೀಮೇಲಾ ಅಥವಾ ನಿಮ್ಮ ನಂಬರ್ ಏನು, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ನಿಮ್ಮ ಮೇಲ್ ಐ ಡಿ ಏನು ಅಂತ ಎಲ್ಲ ಕೇಳ್ತಾ ಇರುತ್ತೆ. ಅದನ್ನೆಲ್ಲದನ್ನು ನೀವು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಇಷ್ಟನ್ನ ಮಾಡಿಕೊಂಡ್ರೆ ನಮ್ಮ ಒಂದು ಅಕೌಂಟ್, ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಥವಾ ನಮ್ಮ ಐ ಡಿ ವಿಶ್ ಲಿಂಕ್ ಅನ್ನೋ ಒಂದು ವೆಬ್ಸೈಟಲ್ಲಿ ನಮ್ಮ ಐ ಡಿ ಅಥವಾ ನಾವು ಕೂಡ ವಿಶ್ ಲಿಂಕ್ ಕ್ರಿಯೇಟರ್ ಅನ್ನೋದು ನೀಟಾಗಿ ಕ್ರಿಯೇಟ್ ಆಗಿರುತ್ತೆ, ಓಕೆನಾ. ಸೊ ನೀವು ನೋಡ್ಬೋದು, ಇದು ನನಗೆ ಈಗ ಕ್ರೋಮಲ್ಲಿ ಓಪನ್ ಆಗಿರೋವಂಥದ್ದು ವಿಶ್ ಲಿಂಕ್ ಅನ್ನೋದು. ಸೊ ಈಗ ನಾನು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ವಿಶ್ ಲಿಂಕ್ ಕ್ರಿಯೇಟರ್ ಅನ್ನೋ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ. ಈ ಆ್ಯಪ್ ಇದ್ದರೆ ಮಾತ್ರ ನಾವು ಆಟೋ ಲಿಂಕ್ ಆಗಿರ್ಬೋದು, ಈ ವಿಶ್ ಲಿಂಕ್ ಆಗಿರ್ಬೋದು ಮಾಡೋದಕ್ಕೆ ಸಾಧ್ಯ. ಸೊ ಹಾಗಾಗಿ ವಿಶ್ ಲಿಂಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿದ್ದ ತಕ್ಷಣ ನಾನು ವೆಬ್ಸೈಟಲ್ಲಿ ಏನು ನಂಬರ್ನ ಹಾಕಿದೆ ಅದೇ ನಂಬರ್ನ ಹಾಕಿ ನಾನಿಲ್ಲಿ ಮತ್ತೆ ಲಾಗಿನ್ ಮಾಡ್ಕೊತೀನಿ. ನಂಬರ್ ಹಾಕಿದ ತಕ್ಷಣ ಪಾಸ್ವರ್ಡ್ನ ಕೇಳುತ್ತೆ. ಪಾಸ್ವರ್ಡ್ ಕೂಡ ನಿಮಗೆ ವಾಟ್ಸಪ್ ಅಥವಾ ನಾರ್ಮಲ್ ಮೆಸೇಜಲ್ಲಿ ಬರುತ್ತೆ. ಆ ಪಾಸ್ವರ್ಡ್ನ ಹಾಕಿದ್ರೆ ಈ ಆ್ಯಪಲ್ಲಿ ಈಸಿಯಾಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಓಕೆನಾ. ಸೊ ಈ ರೀತಿ ನಾವು ವಿಶ್ ಲಿಂಕ್ ಆ್ಯಪಲ್ಲಿ ನಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು. ಓಕೆ, ನಮ್ಮ ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿದ ತಕ್ಷಣ ಇಲ್ಲಿ 3 ಡಾಟ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಈ ರೀತಿ ಡೀಟೇಲ್ಸ್ ಎಲ್ಲ ಸಿಗುತ್ತೆ, ಓಕೆನಾ. ಸೊ ಇವರ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಯೂಟ್ಯೂಬ್ ಈ ರೀತಿ ಎಲ್ಲ ತೋರಿಸುತ್ತೆ, ಓಕೆನಾ. ಸೊ ನೀವು ಯಾವುದನ್ನು ಕನೆಕ್ಟ್ ಮಾಡಬೇಕು. ಈಗ ಆಲ್ರೆಡಿ ನಂದು ಇನ್ಸ್ಟಾಗ್ರಾಮ್ ಕನೆಕ್ಟ್ ಆಗಿರೋದ್ರಿಂದ ಡಿಸ್ಕನೆಕ್ಟ್ ಅಂತ ತೋರಿಸ್ತಾ ಇದೆ. ಡಿಸ್ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಸ್ಕನೆಕ್ಟ್ ಆಗಿಬಿಡುತ್ತೆ, ಓಕೆನಾ. ಸೊ ಅದನ್ನು ನೋಡಿಬಿಟ್ಟು ಡಿಸ್ಕನೆಕ್ಟ್ ಅಂತ ತೋರಿಸ್ತಾ ಇದೆ ಅಂದರೆ ಮೇ ಬಿ ಡಿಸ್ಕನೆಕ್ಟ್ ಆಗಿಬಿಟ್ಟಿದೆಯೇನೋ ಅಂತ ಎಲ್ಲ ಹೋಗಬೇಡಿ, ಓಕೆ. ಈಗ ನಂದು ಯೂಟ್ಯೂಬ್ ಕೂಡ ಕನೆಕ್ಟ್ ಆಗಿದೆ. ಈಗ ಫೇಸ್ಬುಕ್ ಕನೆಕ್ಟ್ ಮಾಡಬೇಕು ಅಂತ ನಿಮಗೆ ಯಾವ್ದು ಕನೆಕ್ಟ್ ಆಗಿರಲ್ಲ ಅದು ಅಲ್ಲಿ ಕನೆಕ್ಟ್ ಅಂತ ತೋರಿಸ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಆ ಕನೆಕ್ಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸ್ಗಳನ್ನ ಕೇಳುತ್ತೆ. ಅದನ್ನೆಲ್ಲ ಹಾಕಿ ನಾವು ಕನೆಕ್ಟ್ ಮಾಡ್ಕೊಬೇಕು, ಓಕೆನಾ. ಸೇಮ್ ಈಗ ನಾವು ಇನ್ಸ್ಟಾಗ್ರಾಮಲ್ಲಿ ಏನು ಯೂಸರ್ ನೇಮ್ ಕೊಟ್ಟಿರ್ತೀವಿ, ಏನು ಪಾಸ್ವರ್ಡ್ನ ಕೊಟ್ಟಿರ್ತೀವಿ ಅದನ್ನು ಕೇಳುತ್ತೆ. ಅದನ್ನೆಲ್ಲ ಹಾಕಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದು. ಯೂಟ್ಯೂಬ್ಗಾದ್ರೂ ಅಷ್ಟೇ, ಫೇಸ್ಬುಕ್ ಆದರೂ ಅಷ್ಟೇ, ಇನ್ಸ್ಟಾಗ್ರಾಮ್ ಆದ್ರೂ ಕೂಡ ಅಷ್ಟೇ. ಸೊ ಎಸ್, ನೋಡಿದ್ರಿ ಅಲ್ವಾ ಯಾವ ರೀತಿ ನಾವು ವಿಶ್ ಲಿಂಕ್ನ ಕ್ರಿಯೇಟ್ ಮಾಡ್ಕೊಳ್ಳೋದು, ವಿಶ್ ಲಿಂಕ್ ಅನ್ನೋ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಇನ್ಸ್ಟಾಗ್ರಾಮ್ನ ಯಾವ ರೀತಿ ಟ್ಯಾಗ್ ಮಾಡ್ಕೊಳ್ಳೋದು ಅಂತ. ಸೊ ಇಲ್ಲಿ
ಆ್ಯಂಡ್ ನೆಕ್ಸ್ಟ್ ನಮಗೆ ಎಷ್ಟು ಫಾಲೋವರ್ಸ್ ಬೇಕಾಗ್ಬೋದು, ಆಟೋ DM ಹೇಗೆ ಅಟ್ಯಾಚ್ ಮಾಡೋದು, ಯಾವ ಪ್ರಾಡಕ್ಟ್ಗಳಿಗೆ ಎಷ್ಟು ಕಮಿಷನ್ಸ್ ಇದೆ, ಇನ್ನು ಮಿಕ್ಕಿರೋ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ 2ನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆ ಪಾರ್ಟ್ 2 ವಿಡಿಯೋ ಬೇಕು ಅಂತ ಅಂದರೆ ಪಾರ್ಟ್ 2 ಅಂತ ಹೇಳಿ ನನ್ನ ವಿಡಿಯೋಗೆ ಕಾಮೆಂಟ್ನ ಮಾಡಿದ್ದು ನಿಮ್ಮ ರಿಯಾಕ್ಷನ್ಸ್ ಹೇಗಿದೆ ಅನ್ನೋದನ್ನು ನೋಡಿ. ಬಿಕಾಸ್ ನನ್ನ ಎಫರ್ಟ್ಸ್ ಕೂಡ ವೇಸ್ಟ್ ಆಗಬಾರ್ದು. ಸೊ ನಿಮಗೆ ಇದು ಯೂಸ್ಫುಲ್ ಆಗ್ತಿದೆಯಾ, ನಿಮಗೆ ಇದು ಯೂಸ್ಫುಲ್ ಆಗ್ತಿದೆ ಅಂತ ಅನ್ಸಿದ್ರೆ ಖಂಡಿತ ನಾನು ಪಾರ್ಟ್ 2ನ ಬೇಗನೆ ಹಾಕ್ತೀನಿ. ಅದು ನೀವು ನನ್ನ ಕಾಮೆಂಟಲ್ಲಿ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ನ ಮಾಡಿ. ಸೊ ನಿಮಗೆ ನಿಜವಾಗ್ಲೂ ಅವಶ್ಯಕತೆ ಇದೆ, ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಸಿದ್ರೆ 100% ಮಿಕ್ಕಿರೋ ಅಂಥ ಇನ್ಫಾರ್ಮೇಷನ್ಸ್ಗಳನ್ನ ಕಂಪ್ಲೀಟಾಗಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ ಅಂತ ಹೇಳ್ತಾ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಾರ್ಟ್ 2 ಅಂತ ಕಾಮೆಂಟ್ ಮಾಡೋದನ್ನಂತೂ ಮರಿಲೇಬೇಡಿ. ಥ್ಯಾಂಕ್ ಯು.